ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ಅಂದರೆ ಇವತ್ತು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಟಿ ಬುಕ್ ಮಾಡಿದ್ದೀವಿ. ಟಿ ಕರಡಿ ಬಂದು ಆಲ್ರೆಡಿ ನಿಂತೈತೆ. ಅದಕ್ಕೆ ಹೋಗೋ ಅರ್ಜೆಂಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಗೈಸ್, ಅಲ್ಲೇ ಇದೆ ನೋಡಿ ನಮ್ಮದು ಟಿ ಬುಕ್ ಮಾಡಿರೋ ಟಿ ಅದರಲ್ಲೇ ಈಗ ನಾವು ಹೊರಡೋದು. ಸೊ ಇದೆಲ್ಲ ಟೀ ಕುಡಿತಾವ್ರೆ ಮನೇಲಿ. ಟೀ ಕುಡಿದ ತಕ್ಷಣ ಹೊರಡೋದೆ. ಗೈಸ್, ಇವಾಗ ಸೋಮನಹಳ್ಳಿ ಸರ್ಕಲ್ಗೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಮಮ್ಮಿ ಫ್ರೆಂಡ್ಸ್ ಬರ್ತಾರೆ, ಅವ್ರನ್ನ ಕರ್ಕೋಬೇಕು. ಗೈಸ್ ಈಗ ಪರ್ಣಿಕಾ ಬಂದ್ಲು, ಸೋನು ಆಂಟಿ ಬಂದ್ರು, ಗ್ರೀಶ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಆಂಟಿನೂ ಬಂದ್ರು. ಗೈಸ್ ಕೂತ್ಗಳಲ್ಲಿ ಅದು ಎಷ್ಟೊತ್ತು ತೋರ್ಸ ನಾನು ಹಿಂಗೆ ಹಿಡ್ಕೋತೀನಿ. ಮಾಡ್ತಾ ಇದ್ದೀನಿ ಆಂಟಿ, ಅದೇ ನ್ಯೂಸ್ ಹಾಕ್ತೀನಿ. ಒಂದು ಜೈಲ್ ಹಾಕ್ಬೇಕು. ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಜೈಲ್ ಮಾತಾಡಿ ಏನ್ ಮಾಡ್ಬಿಡ್ತೀಯ, ಏನ್ ಮಾಡ್ಬಿಡ್ತೀಯ ಹೇಳು. ನಿನ್ನ ಸ್ಟ್ರೇಟ್ ಐತಿ ಫೋನು. ನಾನೇನು ಮಾಡಿಲ್ಲ, ಕೇಳಿದ್ರೆ ಹಿಡಿತಾವಳೆ. ಯಾವ್ದೋ ಫೋಟೋ ತೋರಿಸ್ತಲ್ಲ, ತೋರಿಸು. ನಮ್ಮ ಸಬ್ಸ್ಕ್ರೈಬರ್ನ ಕೇಳ್ತೀನಿ ಚೆನ್ನಾಯ್ತಾ ಅಂತ. ಕಮೆಂಟ್ ಎಲ್ಲ ಬರೀ ವಾಮಿಟ್ ಸಿಂಬಲ್ ಹಾಕಿರ್ತಾರೆ. ಯಾರಿದ್ರು ಫೋಟೋ ತೋರಿಸು. ಗೈಸ್, ಈಗ ಊಟ ಮಾಡಕ್ಕೆ ಇಳಿದಿದ್ದೀವಿ. ಪೆಟ್ರೋಲ್ ಬಂಕ್ ಸಿಕ್ತು ಅಂತ, ಅದೇ ಖಾಲಿ ಐತೆ ಅಂದ್ಬಿಟ್ಟು ಹಾಕೋಬಿಟ್ಟಿದ್ದೀವಿ ಊಟಕ್ಕೆ. ಮಾಡಿ ಗೈಸ್, ಇಲ್ಲಿ ಚಪಾತಿ ಇದೆ. ಚಪಾತಿ ಏನೋ ಪಲ್ಯ, ಬಾಳೆಹಣ್ಣು. ಇದು ಏನಿದು? ಯಾರು ಮಾಡಿರೋದು? ಓ, ಆಂಟಿ ಹೊಲ ಆಡ್ತವ್ರೆ. ಗೈಸ್, ಇಲ್ಲೊಬ್ಳು ಛೋಟಾ ವ್ಲಾಗರ್, 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವಳಿಗೆ. ಗೈಸ್, ಪನ್ನೀರ್ ಬಟರ್ ಮಸಾಲ, ಫ್ರೈಡ್ ರೈಸು, ಚಪಾತಿ ಸಕ್ಕು ಆಂಟಿ ಮಾಡಿರೋದು, ಫ್ರೈಡ್ ರೈಸು ಗ್ರೀಷ್ಮ ಆಂಟಿ, ಪನ್ನೀರ್ ಬಟರ್ ಮಸಾಲ ನಾನು ಮಾಡಿರೋದು.
ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆಂಟಿ ನೀವೇನ್ ಹಾಕೊಂಡಿದ್ದೀರಾ? ಒಮ್ಮೆ ಆಂಟಿ ಹೆಂಗ ಅನ್ಸ್ತೈತೆ ಊಟ? ಹಾ ಸೂಪರಾ? ಮಮ್ಮಿ ಹೆಂಗ ಅನ್ಸ್ತೈತೆ ಊಟ? ಸೂಪರ್. ನಮ್ ಸಾಕು ಚಪಾತಿ ಮತ್ತೆ ಸಾಕತ್ತಾಗಿ ಮಾಡೋಣ. ಥ್ಯಾಂಕ್ ಯು. ಆಂಟಿ ನಿಮ್ಗೆ? ಎಲ್ಲ ನಾನು ಹೆಂಗ್ ಹೇಳಿದ್ನು ಹಂಗೆ ಮಾಡ್ಕೊಂಡ್ ಬಂದೋಳಿ ಮಮ್ಮ. ಹಾ ಆಂಟಿ ನಿಮ್ಗೆ ಹೆಂಗ ಅನ್ಸ್ತೈತೆ ಊಟ ಮಾಡ್ತಾ ಇರೋದು? ಸೂಪರ್ ಚೆನ್ನಾಗಿದೆ. ಜೋರಾಗಿ ಹೇಳ್ಬೇಕು ಸ್ವಲ್ಪ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನಿಮ್ಗೆ ಚೆನ್ನಾಗಿ ಅನಿಸ್ತೈತೆ ಊಟ? ನಿಮಗೆ? ಯಾಕೋ ಕೆಟ್ಟೋಗಿದೆ ಕಣಪ್ಪ. ಏನಪ್ಪ ಇದು ಊಟ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀರಾ ಇಂಡೈರೆಕ್ಟ್ ಆಗಿ. ಅಯ್ಯೋ ತುಂಬಾ ಕೆಟ್ಟೋಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಕೊನೆಗೂ ಊಟ ಮುಗಿಸ್ದ. ಈಗ ಟಿ ಹತ್ತಬೇಕು. ಟಿ ಹತ್ತಿ ನೋಡೋಣ ಬರೀ ಗೈಸ್. ಈಗೆಲ್ಲ ಊಟ ಎಲ್ಲ ಮುಗೀತು. ಈಗ ನೆಕ್ಸ್ಟು ಮಂತ್ರಾಲಯನೇ ಸ್ಟಾಪ್ ಅನ್ಕೋತೀನಿ. ಬರಲಿ ನೋಡೋಣ ಬನ್ನಿ ಗೈಸ್. ಈಗ ಊಟ ಮಾಡಿ ಹೊರಟಿದ್ದೀವಿ ಈಗ ಮಂತ್ರಾಲಯಕ್ಕೆ. ನೆಕ್ಸ್ಟು ಮಂತ್ರಾಲಯ ಸ್ಟಾಪ್ ಆಗ್ತೀವಿ. ಬಾಯ್ ಬಾಯ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎಲ್ಲರಿಗೂ ಹೊಟ್ಟೆ ತುಂಬ್ತಾ? ಯಾರು ತಿನ್ನಕ್ಕಾಗ್ಲಿಲ್ಲ ಹೇಳ್ರಿ? ಯಾರು ತೋರ್ಸಿ ಹೇಳ್ತೀನಿ. ಯಾರು ಉಪ್ಪಿಟ್ಟು ಮಾಡಿದ್? ಯಾರು ಉಪ್ಪಿಟ್ಟು ಮಾಡಿದ್? ಯಾರು ಉಪ್ಪಿಟ್ಟು ಉಪ್ಪಿಟ್ಟು ಯಾರಂಟಿ ಮಾಡಿದ್ದು? ಸೋನು ಆಂಟಿ ಮೊಬೈಲ್ ಕಳ್ದಾಕೊಂಡಿದ್ದಾರೆ. ಕೂತ್ಗಳಲ್ಲಿ ಯಾಕೆ ಕಾಡಿ ತಪ್ಪಿಸ್ಕೊಂಡು ಬಂದ್ಬಿಡ್ತೀರೋ ನೀವಂತವರೆಲ್ಲ? ಗೈಸ್ ಇಂದ ಕಟ್ ಮಾಡ್ತೀನಿ ಗೈಸ್. ಈಗ ಒಂದು ನೋಡಿ ಒಂದು ಗೇಮ್ ಮಾಡ್ತೀನಿ. ಅರ್ಥ ಆದ್ರೆ ಕಮೆಂಟ್ ಮಾಡಿ. ಕ್ಲಿಪ್ಸ್ ಹಾಕ್ರ. 3, 2, 1 ಸ್ಟಾರ್ಟ್. ನಾನು ಸೋನು ಔಟು. ನೀವಿಬ್ರಲ್ಲೇ ಆಯ್ಕ್ರಿ ಔಟ್. ಯಾವ ಕಾರಣನ ಇದು? ಯಾವ ಕಾರಣನೋ ಗೊತ್ತಿಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಚಾವ್. ಸತ್ಯಾಂಶ ನಂತರ ಆಗ್ತಿದ್ದಾರೆ ಔಟ್. ಅವಳು ಔಟ್ 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 ಪರ್ಣಿಕ್ ಔಟ್. ನೀನೇ ಔಟು. ಹೊಡೆದಿದ್ದು ಫಸ್ಟ್ ಯಾರು ಹೊಡೆದಿದ್ದು? ನಾನಲ್ಲ, ಸೋನು. ಔಟ್ ಔಟ್. ನೀನೇ ಮನೆ ಕರ್. ಇವ್ರು ಯಾರು ಅಂತ ನೋಡಿರ್ಬೋದು. ಗೈಸ್ ರಾತ್ರಿ ಬಂದು ರೂಮಿಗೆ ಸೇರ್ಕೊಳ್ಳೋಷ್ಟರಲ್ಲಿ 4 ಗಂಟೆ ಆಗಿತ್ತು. 4 ಗಂಟೆಯಿಂದ 6 ಗಂಟೆವರೆಗೂ ಕಾಯಿಸಿದ್ರು ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ. ಈಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ಮಂಚಾಲಮ್ಮ ದೇವಿ ಅಂತ. ಗೈಸಿ ಒಳಗಡೆ ಎಂಟ್ರಿ ಅದು ದೇವಸ್ಥಾನದೊಳಗೆ. ಗೈಸ್ ಈಗ ಮಂತ್ರಾಲಯ ಎಲ್ಲ ಮುಗೀತು. ಈಗ ಪಂಚಮುಖಿ ಆಂಜನೇಯ ಮತ್ತು ಇನ್ನೇ ಅದು 5 ದೇವಸ್ಥಾನ ಐತಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ವೀಡಿಯೋ ತಗೊಳಕ್ಕಾಗಲಿಲ್ಲ, ಅಲ್ಲಿ ಬಿಡಲಿಲ್ಲ ತಗೊಳಕ್ಕೆ. ಟಿ ಬರಬೇಕು, ಬರ್ತೈತೆ.
ಗೈಸ್ ಈಗ ನೋಡಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್ ಎಲ್ಲ ಚೇಪೆಕಾಯಿ ತಗೋತವ್ರೆ. ಎಷ್ಟೊಂದಕ್ಕ? 30 ರೂಪಾಯಿ ಒಂದಕ್ಕೆ. ಗೈಸ್ ಈಗ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಹೋಯ್ತಾ ಇದ್ದೀವೆಲ್ಲ. ನಮ್ಮ ಪರ್ಣಿಕ್ ಯಾಕೋ ವ್ಲಾಗ್ ಮಾಡ್ತಾ ಇಲ್ಲ. ಕೂತ್ಗಳಲ್ಲಿ ಪರ್ಣಿಕ ವ್ಲಾಗ್ ಮಾಡಲ್ವಾ? ಆಂಟಿ ಹಂಗೆ ಮಾಡ್ಬೇಕು ಆಂಟಿಗೆ. ಬರೀ ಇಂಥದೆಯ. ಬೇಡ ಬಂದ್ ಕಡೆ ಎಲ್ಲ ನೀನು ಹೋಗ್ತಾ ಇರೋದ್ರೆ ಸ್ವರ್ಗ ಸಿಗುತ್ತೆ ಇಲ್ಲ. ವೃಂದಾವನದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು. ವೃಂದಾವನ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು, ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ್ ವಂಶಸ್ಥರು. ಗಾಯ್ಸ್ ಕ್ಯೂ ನೋಡಿ ಗಾಯ್ಸ್ ಎಷ್ಟು ಉದ್ದ ಐತೆ. ನಾವು ಕ್ಯೂ ಇಲ್ಲ ಅಂದ್ಕೊಂಡು ಬಂದೆ, ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಇಲ್ಲೇ ಲೇಟ್. ಆಕ್ಚುಲಿ ಚೆನ್ನಾಗಿರೋದು. ಆಂಟಿ ಹೇಗನ್ನಿಸ್ತು ದರ್ಶನ? ಸೂಪರ್ ಆಗಿತ್ತು. ನೀನು ಕೇಳಲ್ಲ ಬಿಡು. ಆಯ್ತು ಹೇಳು ಆಯ್ತು ಆಯ್ತು. ಹೇಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋನೇ ಆನ್ ಮಾಡಿಲ್ಲ. ಗೈಸ್ ಈಗ ಬದನೆಕಾಯಿ ಬಜ್ಜಿ ತಿನ್ನಕ್ಕೆ ಹೋಯ್ತಾ ಇದೀವಿ. ಆದ್ರೆ ನಮ್ಮವರೆಲ್ಲ ಔಸ್ಕೊಬಿಟ್ಟವ್ರೆ, ಕಾಣಿಸ್ತಾ ಇಲ್ಲ. ಏಯ್ ಯಾವ್ದಾರ ತಾತನ ಕೈಲಿ ಆಯ್ ಅನ್ಸೋಣ. ಏಯ್ ಸುವರ್ಣ ಆಂಟಿ ಅಲ್ಲೋಗವ್ರಲ್ಲ, ಅಲ್ಲೋಯ್ತವ್ರೆ. ನೋಡೋಣ ಏನು ಗುದ್ಬಿಡ್ತಾರ. ನಾನು ಆರ ನೋಡಿತಾರೆ. ಗಾಯ್ಸ್ ಒಂದು ಬದನೆಕಾಯಿ ಬಜ್ಜಿ ತಿನ್ಸಕ್ಕೆ ಎಷ್ಟು ಆಟ ಆಡಿಸ್ತಾರ ನೋಡಿ. ಗೈಸ್ ನೋಡಿ ಅವಳು ಈಗ ನಮ್ ಗ್ರೀಷ್ಮ ಅಂಟಿದೆ ಪಾರ್ಟಿ ನೋಡಿ ಗೈಸ್. ಈಗ ನಂದು ಒಳ್ಳೆ ಪಾರ್ಟಿ ಔಟ್ ಇರೋದು. ಆರ ನೋಡಿ ಅಯ್ಯೋ. ಅಲ್ಲಿ ಹೋಯ್ತಾ ಇದೀವಿ ಅಣ್ಣ, ಬತ್ತವ್ರು ನಮ್ಮವರೆಲ್ಲ ಅಲ್ಲೇ ಅವ್ರೆ. ಐ ಬೇಡ ಇದೆ. ಹಾ ನಮ್ಮ ಆಂಟಿ ಬಂದು ಏಯ್ ನಾನು ಬೇರೆ ಆ ಉಳ್ಳಾಗಡ್ಡೆಕಾಯಿ ಬಜ್ಜಿ ಇವಳು ಗೋಲಿ ಸೋಡಾ ತಗೊಂಡೋಳೆ. ಅಣ್ಣ ನನಗೂ
ನನಗೂ ಸೇಮು. ಗೋಲಿ ಸೋಡಾ ತಗೋತಾ ಇದ್ದೀವಿ. ನನಗೂ ಬ್ಲೂಬೆರಿನೇ. ಒನ್ ಹೇಗಿದೆ ಬದನೆಕಾಯಿ ಬಜ್ಜಿ? ಇನ್ನ ಟೇಸ್ಟೇ ಮಾಡಿಲ್ಲ, ಬರೀ ಸುಳ್ಳು ಗಾಯ ಸುಳ್ಳು. ಆಂಟಿ ಹೆಂಗಿದೆ ಬದನೆಕಾಯಿ ಬಜ್ಜಿ? ತಿರ್ಗಾ ಬಂತು. ಹಾಂ ಬರಲಿ ಎತ್ತು. ಗೈಸ್ ನಮ್ಮ ಮಿನಿ ವ್ಲಾಗರ್ದು ಚಿರ್ಮೀರು ಬಂತು. ಇಲ್ಲಿ ಬದನೆಕಾಯಿ ಬಜ್ಜಿ ಇದೆ. ಪಾಂಕಲ್ಲ ಹೇಳ್ಬೇಕು, ಹೇಳು. ಆಯ್ತು, ಇದಾಗ್ತೀನಿ ನೋಡಿ, ಈಸಿ. My honey, I know. No. My honey, I know. By the town. ಸೊ ಗೈಸ್, ಇಷ್ಟ ಆಗಿತ್ತು ಮಂತ್ರಾಲಯ ವ್ಲಾಗು. ಅಷ್ಟೇ ಟಿಟಿಲ್ ಡ್ಯಾನ್ಸ್ ಆಡಿ ಆಮೇಲೆ ಸಂಜೆ ತಿರ್ಗಾ ರಾತ್ರಿ ಊಟಕ್ಕೆ ನಿಲ್ಲಿಸೋ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ, ಹೆವಿ ಟೈರ್ಡ್ ಆಗೋಗಿತ್ತು. ಅದಕ್ಕೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಗೈಸ್. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬೈ ಬಾಯ್.